2026ರ ಸಿಇಟಿ ಫಲಿತಾಂಶ ಪ್ರಕಟ. ಕೆಸಿಇಟಿ ರಿಸಲ್ಟ್ ಪ್ರಕಟಿಸಿದ ಕೆಇಎ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರೆಸ್ ಮೀಟು. ಅಂತೂ ಇಂತೂ ಫಲಿತಾಂಶ ಪ್ರಕಟ. ಸಿಇಟಿ ರಿಸಲ್ಟ್ ಪ್ರಕಟಿಸಿದ ಕೆಇಎ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ 2026ರ ಕೆಸಿಇಟಿ ಫಲಿತಾಂಶ ಪ್ರಕಟಿಸಿದ ಸಚಿವರು ಏಪ್ರಿಲ್ 22, 23, 24ರಂದು ನಡೆದಿದ್ದ ಸಿಇಟಿ ಪರೀಕ್ಷೆ 3.36 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು. 3.09 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇದೀಗ 2026ರ ಸಾಲಿನ ಕೆಸಿಇಟಿ ಫಲಿತಾಂಶ ಪ್ರಕಟಗೊಂಡಿದೆ. ಸಿಇಟಿ ಎಕ್ಸಾಮ್ ಬರೆದ ಮಕ್ಕಳ ಭವಿಷ್ಯ ಇವತ್ತು ನಿರ್ಧಾರ ಆಗಿದೆ. 3ಕ್ಕೂ ಹೆಚ್ಚು ಲಕ್ಷ ಮಕ್ಕಳು ಈ ಬಾರಿ ನೋಂದಣಿ ಮಾಡಿಕೊಂಡಿದ್ರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇಲಾಖೆಗೆ ಬಂದು 3.5 ದಿನ ಕಳೆದಿಲ್ಲ. ಇವತ್ತು ಅಧಿಕೃತ ಪ್ರೆಸ್ ಮೀಟ್ ಕರೆದ್ರು. 22, 23, 24ರಂದು ಮಕ್ಕಳು ಬರೆದಿದ್ದ ಪರೀಕ್ಷೆ, ವಿದ್ಯಾರ್ಥಿಗಳು ಬರೆದಿದ್ದ ಪರೀಕ್ಷೆ, ಆ ಪರೀಕ್ಷೆಯ ಸಂಪೂರ್ಣ ಫಲಿತಾಂಶ ಪ್ರಕಟಗೊಂಡಿದೆ. 3.09 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. 2026ರ ಕೆಸಿಇಟಿ ಫಲಿತಾಂಶ ಪ್ರಕಟ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಏಪ್ರಿಲ್ 22, 23, 24ರಂದು ನಡೆದಿದ್ದಂತಹ ಸಿಇಟಿ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮಕ್ಕಳು ನೋಂದಣಿ ಮಾಡಿಕೊಂಡಿದ್ರು. 3.9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಇದೀಗ 2026ರ ಸಾಲಿನ ಕೆಸಿಇಟಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ಫಲಿತಾಂಶ ಪ್ರಕಟಗೊಂಡಿದೆ. ಸಿಇಟಿ ರಿಸಲ್ಟ್ ಪ್ರಕಟಿಸಿದ ಕೆಇಎ ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಪ್ರೆಸ್ ಮೀಟು. ಇಂಜಿನಿಯರಿಂಗ್ನಲ್ಲಿ ಆರ್ವಿ ಕಾಲೇಜಿನ ತನಿಷಾ ಫಸ್ಟ್ ರ್ಯಾಂಕ್. ಬೆಳತಂಗಡಿ ಸರ್ ಎಂ.ವಿ. ಕಾಲೇಜು ವಿದ್ಯಾರ್ಥಿ ಶ್ರಾಜನ್ ದ್ವಿತೀಯ. ಜಯನಗರದ ಆರ್ವಿ ಕಾಲೇಜಿನ ನಿನಾದ್ ವಸಿಷ್ಠ ತೃತೀಯ. ವಿವಿಧ ಭಾಗಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಪಟ್ಟಿ. ವೆಟನರಿ ವಿಭಾಗದಲ್ಲಿ ನಯನಾ ಗೋಪಿ ಫಸ್ಟ್ ರ್ಯಾಂಕ್, ಅಮೂಲ್ಯ ದ್ವಿತೀಯ ರ್ಯಾಂಕು, ರಿತ್ವಿಕ್ ಕುಮಾರ್ 3ನೇ ರ್ಯಾಂಕು. ಫಾರ್ಮಸಿ ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ ನಿನಾದ್ ವಶಿಷ್ಠ ಫಸ್ಟ್ ರ್ಯಾಂಕ್, ಅನ್ಮೋಲ್ ಪ್ರಭು ದ್ವಿತೀಯ ರ್ಯಾಂಕು, ಸಮಯ್ 3ನೇ ರ್ಯಾಂಕ್. ಬಿಎಸ್ಸಿ ನರ್ಸಿಂಗ್ ವಿಭಾಗದಲ್ಲಿ ನಯನಾ ಗೋಪಿ ಫಸ್ಟ್ ರ್ಯಾಂಕು. ಹೀಗೆ ಅತ್ಯುತ್ತಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದ ಮಕ್ಕಳಿಗೆ ಫ್ರೀಡಂ ಟಿವಿ ಕಡೆಯಿಂದಲೂ ಕೂಡ ಒಳಿತಾಗಲಿ ಅನ್ನೋ ಒಂದು ವಿಶ್ವ. ಇಂಜಿನಿಯರಿಂಗ್ನಲ್ಲಿ ಆರ್ವಿ ಕಾಲೇಜಿನ ತನಿಷಾ ಫಸ್ಟ್ ರ್ಯಾಂಕ್ ಬಂದರೆ, ಇಲ್ಲೂ ನೋಡಿ ಕರಾವಳಿ ಬೆಳತಂಗಡಿಯ ಸರ್ ಎಂ.ವಿ. ಕಾಲೇಜಿನಲ್ಲಿ ವಿದ್ಯಾರ್ಥಿ ಶ್ರಾಜನ್ನು ದ್ವಿತೀಯ. ಜಯನಗರದ ಆರ್ವಿ ಕಾಲೇಜಿನ ನಿನಾದ್ ವಸಿಷ್ಠ ತೃತೀಯ. ವಿವಿಧ ವಿಭಾಗಗಳಲ್ಲಿ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳ ಪಟ್ಟಿ. ವೆಟನರಿ ವಿಭಾಗದಲ್ಲಿ ನಯನಾ ಗೋಪಿ ಫಸ್ಟ್ ರ್ಯಾಂಕ್ ಆದರೆ, ಅಮೂಲ್ಯ ಅನ್ನೋ ಹೆಣ್ಣುಮಗಳು ದ್ವಿತೀಯ ರ್ಯಾಂಕ್ ಪಡ್ಕೊಂಡಿದ್ದಾರೆ. ರಿತ್ವಿಕ್ ಕುಮಾರ್ 3ನೇ ರ್ಯಾಂಕು. ಫಾರ್ಮಸಿ ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ ನಿನಾದ್ ವಶಿಷ್ಠ ಫಸ್ಟ್ ರ್ಯಾಂಕು. ಅನ್ಮೋಲ್ ಪ್ರಭು ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ಸಮಯ್ ಕೂಡ 3ನೇ ರ್ಯಾಂಕು. ಬಿಎಸ್ಸಿ ನರ್ಸಿಂಗ್ ವಿಭಾಗದಲ್ಲಿ ನಯನಾ ಗೋಪಿ ಫಸ್ಟ್ ರ್ಯಾಂಕ್ ಆದರೆ, ಅಮೂಲ್ಯ ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ. ರಿತ್ವಿಕ್ ಕುಮಾರ್ 3ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ನಯನಾ ಗೋಪಿ ಫಸ್ಟ್ ರ್ಯಾಂಕು, ಅಮೂಲ್ಯ ದ್ವಿತೀಯ ರ್ಯಾಂಕು, ಸುಚಿತ್ರಾ 3ನೇ ರ್ಯಾಂಕು. ಹೀಗೆ ಎಲ್ಲದರಲ್ಲೂ ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳು ರಾಜ್ಯಕ್ಕೂ ಕೂಡ ಒಂದು ತರಹದಲ್ಲಿ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಫ್ರೀಡಂ ಟಿವಿಯ ಕಡೆಯಿಂದಲೂ ಕೂಡ ಶುಭ ಕಾಮನೆಗಳು.